ಇವತ್ತಿನ ದಿನ ಏನು ಸ್ಪೆಷಲ್ ಪೂಜೆ ಅಂತ ಅಂದರೆ ಇವತ್ತು ನಮ್ಮೂರಲ್ಲಿ ಇವತ್ತು ಫ್ರೈಡೆ ಇವತ್ತು ನಮ್ಮೂರಲ್ಲಿ ಮುದ್ದು ರವ ಅಂತ ಮಾಡ್ತಾರೆ. ಎಲ್ಲರ ಮನೆಯಿಂದನೂ ಅಡುಗೆ ಮಾಡ್ಕೊಂಡು ಮನೇಲಿ ಪೂಜೆ ಮಾಡಬೇಕು. ಫಸ್ಟು ಮನೇಲಿ ಪೂಜೆ ಮಾಡಿ ಈ ಥರ ಮನೇಲಿ ಎಲ್ಲರ ಮನೆಯೂ ಕೂಡ ಈ ಥರ ಕಳಸ ಹುಡಿ ಅದಕ್ಕೆ ಬೇವಿನ ಸೊಪ್ಪು ಹಾಗೆ ಸುತ್ತ ಎಲೆ ಇಟ್ಟು ಮಾಮೂಲಿ ನೀರು ತುಂಬಿ ಅಕ್ಕಿ ಮೇಲಿಟ್ಟು ಈ ಥರ ಬೇವಿನ ಸೊಪ್ಪಿಟ್ಟು ಮೊಸರೆಡೆ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಅಲ್ಲಿ ಲಾಸ್ಟಲ್ಲಿ ಊರಿನ ಕೆಳಗೆ ಅರಳಿ ಮರ ಇದೆ, ಅಲ್ಲಿ ಹೋಗ್ಬಿಟ್ಟು 3 ರೌಂಡ್ ಹಾಕಿ ಪೂಜೆ ಮಾಡಿ ಆ ಕಳಸದಲ್ಲಿ ಏನಿರುತ್ತೆ ನೀರು ಎಲೆ ಬೇವಿನ ಸೊಪ್ಪು ಎಲ್ಲ ಅದರೊಳಗೆ 1 ರೂಪಾಯಿ 2 ರೂಪಾಯಿ ಎಷ್ಟು ರೂಪಾಯಿ ಅದರ ಕಾಯಿನ್ ಹಾಕ್ಬೋದು. ಹಾಕ್ಬಿಟ್ಟು ಪೂಜೆ ಮಾಡಿಬಿಟ್ಟು ಅಲ್ಲಿ 3 ರೌಂಡ್ ಪ್ರದಕ್ಷಿಣೆ ಬಂದುಬಿಟ್ಟು ಕೈ ಮುಕ್ಕೊಂಡು ಅದನ್ನು ಬಿಟ್ಟು ಬರ್ತಾರೆ. ಅದನ್ನು ಬಿಡೋವರೆಗೂ ಅದನ್ನು ಈಗ ಎತ್ಕೊಂಡು ತೊಗೊಂಡು ಅಲ್ಲಿ ಹೋಗಿ ಬಿಡೋವರೆಗೂ ಯಾರ ಹತ್ರನೂ ಕೂಡ ಮಾತಾಡೋಲ್ಲ. ಆ ಕಡೆಯಿಂದ ಬೇಕಾದ್ರೆ ಮಾತಾಡ್ಕೊಂಡ್ಬರ್ತಾರೆ. ಎಲ್ಲ ನೀರೆಲ್ಲ ಬಿಟ್ಟಾದಮೇಲೆ ಮಾತಾಡ್ಬೋದು. ಅಲ್ಲಿವರೆಗೂ ಯಾರ ಹತ್ರನೂ ಯಾರೂ ಕೂಡ ಮಾತಾಡೋಲ್ಲ. ಈಗ ನಾನು ಹೋಗ್ತಾಯಿಲ್ಲ, ನನ್ನ ತಂಗಿ ಹೋಗ್ತಾ ಇದ್ದಾಳೆ. ಅದು ಸ್ವಲ್ಪ ಅಡುಗೆ ಕೆಲಸ ಇತ್ತು, ಸೊ ಅದಕ್ಕೋಸ್ಕರ ಅವಳನ್ನು ಕಳಿಸ್ತಾ ಇದ್ದೀನಿ. ಲೆಟ್ಸ್ಗೋ, ಅವಳನ್ನು ಕಳ್ಸೋಣ. ಏನಿಲ್ಲ, ಅಕ್ಕ ಪೂಜೆ ಮಾಡ್ತಿದ್ದೆ. ನಿಮ್ಮ ಚಿಕ್ಕಮ್ಮ ಇದಷ್ಟು ಸ್ಮೆಲ್ ಇಲ್ಲ ಸಾಂಬ್ರಾಣಿ. ಜಗ ಬಿಡು, ಅಡ್ಡ ಬರಬಾರ್ದು. ನೀರೇ ಹಾಕ್ಲಿಲ್ಲ. ನೀರು ನೋಡಿ ಹೆಂಗೆ ಹಾಕಿದ್ದೀನಿ. ಹಾಕ್ಲ ಬೇಡ ಅನ್ಸುತ್ತಲ್ಲ. ದೇವರು ಮೆರವಣಿಗೆ ಬಂದಾಯಿತು. ಎಲ್ಲರ ಮನೆ ಅಡುಗೆ ಮಾಡಿ ಬುತ್ತಿ ರೆಡಿ ಮಾಡಿರ್ತಾರಲ್ಲ, ಅದನ್ನು ಈಗ ದೇವರು ಹೊರಟಾಗ ದೇವರು ಹಿಂದೆ ತೊಗೊಂಡು ಆ ಮುದ್ದು ರವ ದೇವಸ್ಥಾನ ಅಂತ ಹೇಳಿದ್ನಲ್ಲ, ಅಲ್ಲಿ ಎಲ್ಲ ಹೋಗಿ ಪೂಜೆಗೆ ಇಡ್ತಾರೆ ಬುತ್ತಿನ. ಪ್ರತಿಯೊಂದು ಮನೇಲಿ ಕೂಡ ಅಡುಗೆ ಮಾಡೋರು ಮಾಡಿರ್ತಾರೆ, ಬಿಡೋರು ಬಿಡ್ತಾರೆ, ಬರೋರು ಬರ್ತಾರೆ, ಬಿಡೋರು ಬಿಡ್ತಾರೆ. ಮಾಡಿರೋ ಪ್ರತಿಯೊಂದು ಮನೇಲೂ ಅಡುಗೆನ ತೊಗೊಂಡೋಗಿ ಬುತ್ತಿ ತೊಗೊಂಡೋಗಿ ದೇವಸ್ಥಾನದ ಹತ್ರ ಇಡಬೇಕು. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಆದಮೇಲೆ ಆ ಬುತ್ತಿಗೆಲ್ಲ ತೀರ್ಥ ಹಾಕ್ಬಿಟ್ಟು ಎಲ್ಲ ಪೂಜೆ ಆದಮೇಲೆ ಎಲ್ಲ ಕೂತ್ಕೊಂಡು ಊಟ ಮಾಡಬೇಕು. ನಾನು ಮಕ್ಕಳನ್ನ ಕರ್ಕೊಂಡು ಬರೀ ಕಾಲಲ್ಲಿ ಅಲ್ಲಿವರೆಗೂ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಕಾರಲ್ಲಿ ಹೋದ್ವಿ. ನಾನು ನನ್ನ ಮಕ್ಕಳು ಹಾಗೂ ನನ್ನ ತಂಗಿರು ಗಾಡೀಲಿ ಬಂದರು. ಅಮ್ಮೋಕ್ಕ ಫಸ್ಟ್
ಮಾಡು. ಹಳ್ಳಿ ಶಾಸ್ತ್ರ ಅದಲ್ಲ. ಅಲ್ಲೇ ಅದು ನೀವು ಹೇಳ್ಬೇಕಂದ್ರೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಊಟದ್ದು ಇದು ಮಾಡ್ತೀನಿ. ನಾನು ವಿಡಿಯೋ ಮಾಡ್ತಿದ್ದಂಗೆ ಎಲ್ಲ ಅಡ್ಡ ಬಂದ್ಬಿಡ್ತಾರೆ. ತೆಗ್ದೆ ಅವ್ರಿಗೆ ಫಸ್ಟು. ನೋಡಿ ಅಲ್ಲಿ ಫಸ್ಟಲ್ಲಿ ದೇವ್ರು ಕಾಣಿಸ್ತಿದೆ ಅಲ್ಲ, ಬ್ಯಾಂಗಲ್ಲೆಲ್ಲ ಹಾಕಿದಾರಲ್ಲ, ಅದೇ ದೇವರು ಮುದ್ದುರವ ಅಂತ ಹೇಳಿ ಅದರಿಂದ ಇರೋದು ಚನ್ನಬಸಪ್ಪ ಸ್ವಾಮಿ ಹಾಗೂ ಬಸವಣ್ಣ. ನಮ್ಮ ಊರಲ್ಲಿ ಯಾವುದೇ ಕಾರ್ಯ ಆಗಲಿ, ಯಾವುದೇ ದೇವ್ರ ಫಂಕ್ಷನ್ಗಳಾಗಲಿ ಅವರಿಬ್ಬರಂತರೂ ಇರಲೇಬೇಕು. ಈ ಮುದ್ದುರವ ಸ್ಟೋರಿ ಅಂದರೆ ಸಮಥಿಂಗ್ ಇವರು ಅವರ ಹಸ್ಬೆಂಡಿಗೆ ತೋಟದಲ್ಲಿರ್ಬೇಕಾದ್ರೆ ಊಟ ತೊಗೊಂಡು ಹೋಗಕ್ಕೆ ಹೋಗಿರಂತೆ. ಆಗ ಕೆಲವೊಂದು ಗಂಡಸರು ಅವರಿಗೆ ಸ್ವಲ್ಪ ಹಿಂಸೆ ಕೊಡ್ತಾರಂತೆ. ಸೊ ಆವಾಗ ಆ ಮುದ್ದುರವ ಅನ್ನೋರು ಅಲ್ಲೇ ಸ್ಟ್ಯಾಚ್ಯೂ ಆಗಿ ಕಲ್ಲಾದರು ಅನ್ನೋದೇನೋ ಸಮಥಿಂಗ್ ಇದೆ, ಅವ್ರಿಗೆ ಶಾಪ ಕೊಟ್ಟು. ನನಗಿಷ್ಟೇ ಗೊತ್ತಿರೋದು, ಸೊ ಅದನ್ನು ಹೇಳಿದ್ದೀನಿ ಅಷ್ಟೇ ನಾನು. ನೀವು ನಿಧಾನ ಓಡಾಡ್ರಿ. ಸಾಕಾದ ಮಾತಾಡ್ತೀರಾ ಇಲ್ಲ. ಎಡಿಟ್ ಮಾಡ್ಕೊಂತೀನಿ. ಸ್ಟಾರ್ಟ್ ಮಾಡಿಲ್ಲ, ಇಲ್ಲ ಹೋಗ್ಲಿ. ಗೈಸ್, ನಮ್ಮ ಅಕ್ಕಂದು ಯೂಟ್ಯೂಬ್ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಸಕಬಕರ ಪ್ಲೀಸ್ ಸರಕ ವಾಟೆವರ್. ನಾವು ಜಾಸ್ತಿ ನಿಮಗೆ ಎಂಟರ್ಟೈನ್ಮೆಂಟ್ ಕೊಡ್ತೀವಿ. ಸಕಬಕರೈ ಮಾಡ್ರಿ. ಅಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಸಕಬಕರೈಸ್ ಮಾಡಿ. ಗೌಡ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಅಮೃತ ಗೌಡ ವ್ಲಾಗ್ಸ್ ಇನ್ ಕನ್ನಡ. ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ. ಓಕೆ ಗೈಸ್, ಬಾಯ್. ಕಮೆಂಟ್ ಏನು ಮಾಡಬೇಡಿ. ಹೆಂಗಿಂದ ಹೋಗ್ರೆ? ಇಲ್ಲಿಂದ ಹೋಗಿರೋದ? ಈಗ ರಜಾ ಮುಗಿಯೋಷ್ಟು ನಿಜ ನಿಮಗೆ ತುಂಬಾ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಗೈಸ್. ಬ್ಲಾಗ್ಸ್ ನೋಡಿ ಎಲ್ಲ ಹೇಳಿ ಯಶು. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಹೇಳಕ್ ಬರ್ತೀರಾ ನಿಂಗೆ? ಎಂಟರ್ಟೈನ್ಮೆಂಟ್ ಬೇರೆ ಮಾಡ್ತೀಯಾ? ಮಾಡ್ತೀನಿ ಗೈಸ್, ನಿಜ. ಹಾಡು ಹೇಳೋಗ್ಲಿ ಒಂದು. ಏನು ಇದೆ ಇಲ್ಲಿ? ಚಾಲೆಂಜಿಂಗ್ ಹಾಡು ಹೇಳು. ಮಾಡೋಣ. ಯಾವ ಹಾಡು ಹೇಳ್ಬೇಕು ಹೇಳಿ ಗೈಸ್, ಹೇಳ್ತೀವಿ. ನೇ ಹೇಳು. ಏನೇನೋ ಹೋಗ್ತಿದೆ ಕಾಲ್ ಮೇಲೆ. ಪಾಪ ಅವರೆಲ್ಲ ಕಷ್ಟ ಬಿದ್ದು ಪಾತ್ರೆ ತೊಳಿತಿದ್ರೆ ಆಟ ಆಡ್ಕೊಂಡಿದ್ರು. ಗಾನವಿ ಈ ಕಾಲ್ ಚುಸ್ತಿಲೇನೆ. ಓಯ್ ಚೆನ್ನಾಗಿರತ್ತ. ಬಿಡ, ಅಲ್ಲೇ ಇಡ್ಕೊ, ಆಮೇಲೆ ಕೊಡಂತೆ. ಅಲ್ಲಿ ನಮ್ಮ ಬ್ಯಾಗ್ಗಳಿದು, ಬ್ಯಾಗಿಗೆ ಹಾಕೋಗ್ರ. ಹೇಳು. ಅಯ್ಯಯ್ಯೋ, ನನಗೆ ನೀನಂದ್ರೆ ಇಷ್ಟ ಇಲ್ಲ. ಅಯ್ಯಯ್ಯಯ್ಯೋ, ನೀನಂದ್ರೆ ನನಗೆ ಇಷ್ಟ ಇಲ್ಲ, ಆಯ್ತಾ? ಗಾನ ಗುಡಿಯ ಏನ್ ನಿಧಿ ಹುಡುಕ್ತಿದ್ದೀರಾ ಅಲ್ಲಿ? ಮಾಡ್ಬಾರ್ದಂಗೆ ಇದು. ನಮ್ಮ ಅಕ್ಕ ಕೆಲಸ ಮಾಡು ಅಂದ್ರೆ ಬಂದಿರ್ ವಿಡಿಯೋ ಮಾಡ್ಕೊಂಡು ನಿಂತೈತೆ ನಮ್ಮ ಜೊತೆ.
ಮಾನ ಮರ್ಯಾದೆ ಐತಾ ಇಲ್ಲ ನಿಂಗೆ? ಸುಮ್ಮನಿದ್ದೊಳಿಗೆ ಕರೆದಿರೋಳೆ ಅವಳು. ನನ್ನ ಪಾಡಿಗೆ ನಾನು ಅಲ್ಲಿ ನಿಂತಿದ್ದೆ. ನಿನ್ನ ಕಡೆಯಿಂದ ನನ್ನ ಪ್ಯಾಂಟು ಹಾಳಾಯಿತು ನೋಡಲಿ. ಹೇಳ್ಬೇಡ, ಹೇಳು. ಹೇಳ್ಬಾರ್ದು. ಕಾಲ್ ಚುಸ್ತಿ, ನಿಮಗೆ ಚುಸ್ತಿಲ್ವಾ? ಇನ್ಮೇಲಿಂದ ನಿಮ್ಮ ಬ್ಲಾಗಿಗೆ ಬರ್ತಾರೆ, ಎಂಟರ್ಟೈನ್ಮೆಂಟ್ ಕೊಡಕ್ಕೆ. ಒಂದು ದಿವಸ ಚಾಲೆಂಜಿಂಗ್ ಮಾಡಕ್ಕ ಹೇಳ್ತಾ ಇದ್ದೀನಿ. ಇಲ್ಲಿ ಬಾರಕ್ಕ ಇದ್ರ ಮೇಲೆ ನಿಂತ್ಕೋ. ಬೇಡ ಅಂತಿದೆ. ಮುಗಿಬೇಕದು ಬೀಜ. ಏನೇ ಅದು ಗೈಸ್ ನೋಡಿ, ಬಿಸೇ ಬಿಡ್ತಿದ್ದೆ. ಕೊಡ, ನಾನು ಹುಡುಗಿ ಕಣಪಿ, ಕೊಡಪಿ. ನನ್ನ ಮೇಲೆ ಹಣೆ ಇಟ್ಟಳು. ನೀ ಹುಡುಗಿದ ಶೀ. ನಾನು ವಿಡಿಯೋದಲ್ಲೆಲ್ಲ ಬೈಗುಳಗಳೇ. ನಾನು ಯಾಕಡೆ ಯಾರಿಗೆ? ಹೌದಾ? ಹೇಳ್ರಿ ಈಗಲೂ. ಬಾರ ಇಲ್ಲಿ ತಪ್ಪಲೆ ತೆಗಿ, ಕೈ ತೆಗಿಸ್ರೆ, ಲೈಟ್ ಹಾಕ್ರೆ. ಯಾಕೆ ಯಾರು ಇಲ್ಲ ಅಂತ ನಾಗವಲ್ಲಿ ಆಗ್ಬಿಟ್ಟಿದ್ದ. ಸರಿಕಾ ಯಾರು ಇಲ್ಲ ಊರಲ್ಲಿ ಅಂದ್ಬಿಟ್ಟು ನಾಗವಲ್ಲಿ ಆಗ್ಬಿಟ್ಟಿದ್ದ. ಹಿಂಗ್ ಕೂತಿದ್ದೀರಾ? ಬೇಗ ತಗೋ, ಆಮೇಲೆ
ಎಲ್ಲರೂ ಆಡೋದು ಬಿಟ್ಟು ಫಿಲಮ್ ಆಡ್ತಿದ್ದಾರೆ. ಮುಗೀತಬ್ಬ ಈಗ. Thanks for watching. Lots of love. Subscribe to Amrita Gowda Vlogs in Kannada. Bye bye.